ಆಗಲೇ ಹೇಳ್ದಂಗೆ ಒಂದು ಅತೃಪ್ತಿ ಆತ್ಮ ಸರ್, ತೃಪ್ತಿನೇ ಆಗಲ್ಲ. ಒಂಥರ ತ್ರಿಶಂಕ ಲೋಕದಲ್ಲಿ ಇರ್ತಾರಲ್ಲ, ಹಂಗೆ ಏನಣ್ಣ ಓಕೆನಾ, ಓಕೆ ಇಲ್ವಾ ಅಂತ. ಅವ್ರು ಓಕೆ ಆದರೆ ಇಡೀ ಸೆಟ್ ಗೊತ್ತಾಗತ್ತೆ, ಏನು ಖುಷಿ ಆಗ್ಬಿಡ್ತಾರೆ. ಅದು ಅದ್ರ ಬೇರೆ ಬೇರೆ ಭಾಷೆಯಲ್ಲೆಲ್ಲ ಬೈದು ಬಿಡ್ತಾರೆ, ಬಟ್ಟೆ ಸಾಕಾದ ಮಾಡ್ದೆ ಬಿಡೋ ಮಗ್ನೆ ಅಂತಾರೆ. ಸೊ ಹಂಗೆ ಅಂದಾಗ ಓಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಸೊ ತುಂಬ ಎಕ್ಸ್ಪ್ರೆಸಿವ್ ಸರ್. ಅದನ್ನು ಸಂಜಯ್ ದತ್ ಸರ್ನ ಕೇಳಬೇಕು ಆ್ಯಕ್ಚುಲಿ. ನೀವು ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು, ತುಂಬಾ ಎಕ್ಸ್ಪ್ರೆಸಿವ್ ಆ್ಯಕ್ಟೆಲ್ಲ ಮಾಡಿ ತೋರಿಸ್ಬಿಡ್ತಾರೆ. ಸೊ ಅದನ್ನು ನಾವು ಕಾಪಿ ಮಾಡಿದ್ದೀವಿ ಅಷ್ಟೇ. ಮತ್ತು ಲಾಂಗ್ ಬೇರೆ ಹಿಡಿದಿದ್ದೀರ ಕೈಯಲ್ಲಿ ಫಸ್ಟ್ ಟೈಮು. ಇಲ್ಲ, ಬಹಳ ಇಷ್ಟ ಆಯ್ತು ನನಗೆ. ಯಾಕಂದರೆ ಸರ್ ನಮ್ಗೆ ಏನು ಬೇಕು ಅಂದರೆ ಡೈರೆಕ್ಟರು ಹಿ ಲವ್ಸ್ ದ ಫ್ರೇಮ್ ಸರ್, ಅಷ್ಟು ಇಷ್ಟಪಡ್ತಾರೆ. ಆ್ಯಂಡ್ ಆರ್ಟಿಸ್ಟ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ, ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಅವ್ರು ತೋರಿಸೋದು ಪ್ರೀತಿ ಆಗಲಿ, ಅವ್ರು ಧ್ರುವನ್ ಜೊತೆ ಎಷ್ಟು ಪ್ಯಾಂಪರ್ ಮಾಡಿ ಹೆಂಗೆ ಇಟ್ಕೊಳ್ತಾರೆ ಅಂದರೆ ಸೀನ್ಸಲ್ಲಿ ಎಲ್ಲರೂ, ಸಂಜಯ್ ದತ್ ಆಗಲಿ, ಶಿಲ್ಪಾ ಶೆಟ್ಟಿ, ದೇ ಲವ್ ಹಿಮ್. ಆ ಥರ ಎಲ್ಲರ ಜೊತೆ ಮೇಂಟೈನ್ ಮಾಡ್ತಾರೆ ರಿಲೇಷನ್ಶಿಪ್ನ. ಆ್ಯಂಡ್ ಅವ್ರದ್ದೇ ಅದು ಒಂದು ಸ್ಟೈಲ್ ಇದೆ. ಇನ್ಫ್ಯಾಕ್ಟ್ ನನ್ನ ಡೈಲಾಗ್ ಡೆಲಿವರಿ ನೀವು ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ, ಕೆಲವು ಲೈನ್ಸ್ ಎಲ್ಲ ಪ್ರೇಮ್ ಈ ಥರ ಬೇಕು ಸರ್, ಈ ಥರ ಟ್ರೈ ಮಾಡಿ ಸರ್ ಅಂತ ಹೇಳಿದ್ರು, ಅದೇ ಥರ ಟ್ರೈ ಮಾಡಿದ್ದೀನಿ. ಈಗ ಸಂಜಯ್ ದತ್ ಕೈಯಲ್ಲೂ ಹೇಳ್ಸಿದ್ರಲ್ಲ, ಆ ಒಂದು ಟ್ರೆಂಡ್ ಇದೆ, ಪ್ರೇಮ್ ಅವರು ಟ್ರೆಂಡ್ ಇದೆ ಹೈ ಲೋ ಮಾಡೋದು, ಅದೇ ಥರ ನಾನು ಮಾತಾಡಿದ್ದೀನಿ, ಅವ್ರು ಹೇಳ್ಕೊಟ್ಟಿರೋದು ಅದು. ಇಲ್ಲ ಖಂಡಿತ ಪಿಕ್ಚರಲ್ಲಿ ನೋಡಿ. ಸಿನಿಮಾಗಳ ಒಟ್ಟು ವಾತಾವರಣ ಸಿನಿಮಾ ಗೋಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ದಿನಗಳಿವತ್ತು. ನೀವು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ, ಆಯ್ತಾ? ನಿಮ್ಮ ಪ್ರಕಾರ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಂದಿರಗಳ ಹತ್ರ ಜನನ ಕರ್ಕೊಂಬರ್ಲಿ ಸಾಧ್ಯತೆಗಳು ಎಷ್ಟಿದೆ? ಅಂದರೆ ಈಗಿರುವ ಇದು ಭಾಳ ಗ್ರಾಫ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಜನರಲ್ ಆಗಿರುವ ಮಾತು. ಸರ್, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಈ OTT ಇದೆಲ್ಲ ಬಂದಮೇಲೆ ಸ್ವಲ್ಪ ಇನಿಷಿಯಲಿ ತುಂಬ ಹೈಪ್ ಇತ್ತು, ಈಗ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಈ ಎಕ್ಸಿಸ್ಟಿಂಗ್ ಸಿನಿಮಾ ಚಿತ್ರಮಂದಿರಗಳು ಮತ್ತು OTT ಸ್ಯಾಟಲೈಟು, ದಿಸ್ ಆಲ್ ವಿಲ್ ಎಕ್ಸಿಸ್ಟ್, ನಂಬರ್ 1. ನಂಬರ್ 2, ಯಾವಾಗ ನಾವು ಬೆಸ್ಟ್ ಪಿಕ್ಚರ್ ಮಾಡಿದ್ವೋ, ಜನಕ್ಕೋಸ್ಕರ ಮಾಡಿ ರಿಲೀಸ್ ಮಾಡಿದ್ವೋ, ಆವಾಗೆಲ್ಲ ಜನ ಬಂದಿದ್ದಾರೆ, ಆಡಿಯನ್ಸ್ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ. ಅದಕ್ಕೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಬಿಗ್ ಹಿಟ್ಸ್, ತುಂಬ ಹಿಟ್ಸ್ ಬಂತು, ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನೋಡಿ ತುಂಬ ಬಂದಿದೆ. ಈ ವರ್ಷನೂ ರಿಲೀಸ್ ಆಗಿರೋದು ಬಾಲಿವುಡಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ನಡೆಯಿತು. ಚಾವಾ ಆಗಲಿ, ಸ್ತ್ರೀ ಆಗಲಿ, ಮೆನಿ ಸಿನಿಮಾಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲ್ಮ್ ಮೇಕರ್ಸ್ actually, instead of putting it outside blame on anybody else, we should take the responsibility, saying that let us make that kind of a movie which can attract entire crowd, entire audience. So I think our prayatnadalli we are trying to bring the best of the people, best of the technicians. Sometimes best hero, best technician siktare, best story iralla. Sometimes maybe best maker iralla, best hero story irutte. It's a combination. When there is a combination, I always believe 1 + 1 will become 11, not 2. That missing is only synergy. That is what we are trying to bring together. Therefore, whatever movies that we are doing, I personally think that people will love them. Different genres, different kind of movies ಮಾಡ್ತಾ ಇದ್ದೀವಿ. You will see in Kannada also soon we are going to announce something very different. ನನಗೆ ನಂಬಿಕೆ ಇದೆ, KD ಆಗಲಿ, ನಾವು ಬೇರೆ ಪಿಕ್ಚರ್ ಏನೇನು ಮಾಡ್ತೇವೆ ಅದಾಗಲಿ ಖಂಡಿತ ಜನಾದರಣೆ ಸಿಕ್ಕತ್ತೆ. ಪೀಪಲ್ ವಿಲ್ ಲವ್ ದೋಸ್ ಮೂವೀಸ್ ಅಂತ. ಕನ್ನಡದ್ದು ಇನ್ನೊಂದೆರಡು ಸಿನಿಮಾಗಳು ಇರ್ಬೇಕು, ಈಗಾಗಲೇ ನಮ್ಮ ಒಂದು ರೆಡಿ ಆಗ್ತಾ ಇರ್ಬೇಕಲ್ಲ, ಎಷ್ಟು ಜೊತೆ ನಿಮ್ಮ ಕಾಂಬಿನೇಷನ್ ಇದ್ದಂಗಿದೆ ಅಲ್ಲ? ಎಸ್ ಸರ್. ಅದೇ ನಾನು ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳೋದಿಲ್ಲ. How many times you have revised your budget for Mr. Prem? ಬಜೆಟ್ನ ಎಷ್ಟು ಸಲ ರಿವೈಸ್ ಮಾಡಿದ್ದೀರಾ? You know, when I heard the story first time, ನಾನು ಸ್ಟೋರಿ ಕತೆ ಕೇಳುವಾಗ ಡೀಟೇಲಾಗಿ ಕೂತ್ಕೊಂಡಿದ್ವಿ, ಏನು ಹೇಳ್ಬೇಕು ಅನ್ಕೊತಾ ಇದ್ವಿ, ಈ ಕಥೆಯಲ್ಲಿ ಏನು ಸೀನ್ಸ್ಗಳಿದೆ, ಯಾವ ಥರ ಸೆಟ್ಸ್ ಬೇಕು, ಯಾವ ಥರ ಟೆಕ್ನಿಷಿಯನ್ಸ್ ಬೇಕು. ಸೊ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಮೇಕಿಂಗ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಆರ್ಟಿಸ್ಟ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಟೆಕ್ನಿಷಿಯನ್ಸ್, ಕರೆಕ್ಟ್? ಸೊ ಕರೆಕ್ಟ್. ಸೊ ದ ಮೇಕಿಂಗ್ ನಾವೇನು ಅಂದ್ಕೊಂಡಿದ್ವಿ ಮೋರ್ ಆರ್ ಲೆಸ್ ಅಲ್ಲೇ ಮಾಡಿದ್ವಿ. ಬಟ್ ಬೈ ದೆನ್ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟ್ ಈ ಪಾತ್ರಕ್ಕೆ ಇವರು ಆದರೆ ಚೆನ್ನಾಗಿರ್ತಾರೆ ಅಂತ ಅವ್ರ ಫೀಸು ಎಲ್ಲ ಆ್ಯಡ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟಾಗಿ ಚೇಂಜ್ ಆಗುತ್ತೆ. ದಟ್ ಇಸ್ ಅ ಪರ್ಸ್ನಲ್ ಕಾಲ್. ಈಗ ಸತ್ಯವತಿ ರೋಲ್ ಯಾರಾದರೂ ಮಾಡ್ಬೋದಾಗಿತ್ತು, ಬಟ್ ವಿ ಚೋಸ್ ಸೇಯಿಂಗ್ ದಟ್ ಓಕೆ, ಶಿಲ್ಪಾ ಅವ್ರು ಬಂದು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಅವರು ಕನ್ನಡದಿಂದ ಹೋಗಿರೋರು, ಆ ಕ್ಯಾರೆಕ್ಟರ್ಗೆ ವೈಟೇಜ್ ಬರುತ್ತೆ ಅಂತ. ಇಟ್ಸ್ ಅ ಕಾಲ್.
ಸೊ ದೇರ್ ಫಾರ್ ದಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬಜೆಟ್. ಅದೇ ರೀತಿಯಲ್ಲಿ ಸಂಜು ಬಾಬಾ ಅವರಾಗಲಿ, ಬೇರೆ ಬೇರೆ ಪಾತ್ರಗಳಾಗಲಿ, ಬಿಕಾಸ್ ನೀವು ಪಿಕ್ಚರ್ ನೋಡುವಾಗ ನಿಮಗೆಲ್ಲ ಗೊತ್ತಾಗುತ್ತೆ, ಸೇಯಿಂಗ್ ದಟ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಎ ಗ್ರಾಫ್, ಇಟ್ ಹಸ್ ಗಾಟ್ ಎ ವೆಯ್ಟ್. ವಿ ನೀಡ್ ಸಂಬಡಿ ಹೂ ಈಸ್ ನೋನ್ ಟು ಕ್ಯಾರಿ ಇಟ್. ಸೊ ಅದಕ್ಕಾಗಿ ಮೋರ್ ಆರ್ ಲೆಸ್ ವಾಟ್ ವಿ ಥಾಟ್ ಈಸ್ ವೇರ್ ವಿ ಹ್ಯಾವ್ ಫಿನಿಶ್ಡ್ ಅಂತ ಹೇಳಿದ್ರು ಮೇಕಿಂಗಲ್ಲಿ. ಥ್ಯಾಂಕ್ ಯು. ಧ್ರುವ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಪೊಗರು ಆದಮೇಲೆ ಇನ್ಮೇಲೆ 6 ತಿಂಗಳಿಗೆ ಒಂದ್ಸತಿ ನಾನು ಫಿಲಮ್ ಮಾಡ್ತೀನಿ ಅಂತ ಅಂದ್ರಿ. ಮಾರ್ಟಿನ್ ಅದಾದ್ಮೇಲೆ 3 ವರ್ಷ ಆಯಿತು. ಮಾರ್ಟಿನು 3 ವರ್ಷನ ಅದ್ರ ಮೇಲೆ ಗೊತ್ತಿಲ್ಲ. ಮಾರ್ಟಿನ್ ಆದಮೇಲೆ ನಾನು ನೆಕ್ಸ್ಟ್ ಟೈಮ್ 6 ಮಂತ್ಸಲ್ಲಿ ಒಂದು ಫಿಲಮ್ ಮಾಡ್ತೀನಿ ಅಂದರೆ, ಬಟ್ ಯು ಆರ್ ನೆವರ್ ಲರ್ನಿಂಗ್ ಲೆಸನ್ಸ್ ಅಂತ ಅನ್ಸುತ್ತಾ? ದಿಸ್ ಇಸ್ ಫಾರ್ ಯುವರ್ ಫ್ಯಾನ್ಸ್, ನಾಟ್ ಫಾರ್ ಮೀ. ಇಲ್ಲ ಅನ್ಸಲ್ಲ, ಇನ್ನು ಮಾಡ್ತೀನಿ ಮೇಡಮ್. ಅಲ್ಲ, ಈಗ ಪ್ರತಿ ಸತಿ ಹೇಳ್ತಾ ಇದ್ದೀರಾ, ವೆನ್ ಡು ಯು ಲರ್ನ್ ಇಟ್? ಇಲ್ಲ ಈ ಸರಿ ಕಲ್ತ್ಕೊಂಡ್ಬಿಡ್ತೀವಿ. ಅದು ಹೇಗೆ? ಜೀವನ ತುಂಬಾ ದೊಡ್ಡ ದೊಡ್ಡ ಪಾಠ ಕಲಿಸ್ಬಿಟ್ಟಿದೆ ಮೇಡಮ್. 100% ಇವಾಗ. ಚಿಕ್ಕ ಪಾಠನೇ ಕಲ್ತಿಲ್ಲ, ಇನ್ನೇನು ದೊಡ್ಡ ಪಾಠ ಕಲಿಲ್ಲ? ಇಲ್ಲ, ದೊಡ್ಡ ಪಾಠ ಕಲ್ತಾದ್ಮೇಲೆ ಚಿಕ್ಕದ್ರದ್ದು ವ್ಯಾಲ್ಯೂ ಗೊತ್ತಾಗಿತ್ತು. ಸೊ ಡೆಫಿನೆಟ್ಲಿ ಇವಾಗ ಮಾಡ್ಬಿಡ್ತೀನಿ ಮೇಡಮ್. ಥ್ಯಾಂಕ್ ಯು. ಜನರಲಿ ಐ ಆಮ್ ಆಸ್ಕಿಂಗ್ ಯು ಸೀರಿಯಸ್ಲಿ, ಆನ್ ಅ ಸೀರಿಯಸ್ ನೋಟ್. ಮೇಡಮ್ ನಾನೇನು ಜೋಕ್ ಮಾಡ್ದೆ, ಫುಲ್ ಸೀರಿಯಸ್ ಆಗಿ ಹೇಳಿದ್ದೆ. ಇನ್ನು ಸ್ವಲ್ಪ ಆದ್ಮೇಲೆ ಮೇಡಮ್ ಹೇಳ್ತಾರೆ ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್ ಅಂತ. ರಮೇಶ್ ಅರವಿಂದ್ ಸರ್, ನೀವು ಲಾಯರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ರ. ಕ್ಯಾರೆಕ್ಟರ್ ರಿವೀಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ವಿ, ಬಟ್ ಖಂಡಿತ ಅಲ್ಲ, ರಾಂಗ್ ಸೋರ್ಸ್. ಅಬ್ಬಾ. ಖಂಡಿತ ಲಾಯರ್ ಅಲ್ಲ. ಸೊ ಐದು ವಿಲನ್ ಚಾಯ್ಸಸ್ ಕೊಡ್ತಾ ಇರಿ, ಒಂದೊಂದ ಟಿಕ್ ಮಾಡ್ತಾ ಬರ್ತೀನಿ. ಲಾಯರ್ ಅಲ್ಲ. ಐದು ವಿಲನ್ ಅಲ್ಲ ಅಲ್ವಾ? Okay, ಅಲ್ಲ. you play brother. ಅಲ್ವಾ? You play brother. ಗೊತ್ತಿಲ್ಲ. You play brother to Dhruva. No, I'm sure. No, you play brother to Dhruva. ಇನ್ನು ಬೈಕು ಪ್ರೇಮ್ ಕೈ ಕೊಡ್ತೀನಿ. ಇಲ್ಲ ಮೇಡಮ್, ಸಿನಿಮಾ ಬಂದಾಗಲೇ ಗೊತ್ತಾಗುತ್ತೆ ಏನು ಅಂತ. ಓಕೆ, ಲಾಸ್ಟ್ 3 questions. ವೆಂಕಟ್ ಸರ್, ಸರ್ ಸಾಮಾನ್ಯವಾಗಿ ಅಂದ್ರೆ ಹೀರೋಗಳಿಗೆ, ಹೀರೋಯಿನ್ಗಳಿಗೆ, ಡೈರೆಕ್ಟರ್ಗೆ ಅವ್ರಿಗೆ ನಾನು ಈ ತರ ಒಂದು ಸೆಟ್ ಮಾಡಬೇಕು ನನ್ನ ಪ್ರಾಜೆಕ್ಟ್ನ, ನಾನು ಈ ತರ ಒಂದು ಆಕ್ಟ್ ಮಾಡಬೇಕು ಅನ್ನೋದು. ಸೊ ನೀವು ಬೇರೆ ಬಿಸ್ನೆಸ್ ಫೀಲ್ಡಿಂದನೂ ಬಂದಿದ್ದೀರಿ, ಇಂಡಿಯಾ ತುಂಬ ನಿಮ್ಮ ಬಿಸ್ನೆಸ್ ಇದೆ. ಸಿನಿಮಾ ಅಂತ ಬಂದಾಗ ಆ್ಯಸ್ ಎ ಪ್ರೊಡಕ್ಷನ್ ಹೌಸ್ ಆಗಿ, ಆಸ್ ಎ ಕನ್ನಡದಲ್ಲಿ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ನಿಮ್ಮದು, ಬಟ್ ನಿಮಗೆ ಈ ಥರ ನಾನು ಒಂದು ಪ್ರೊಡಕ್ಷನ್ ಹೌಸ್ ಸೆಟ್ ಮಾಡಬೇಕು ಅನ್ನೋದೊಂದು ಏನಾದ್ರು ಮಾರಲ್ ಇದೆಯಾ ಕನ್ನಡದಲ್ಲಿ? ಯಾರು ನಿಮ್ಗೆ ಅದು ಮಾರಲ್? ಒಂದು ನಿಮಿಷ, ರಮೇಶ್ ಅರವಿಂದ್ ಸರ್ ಆನ್ಸರ್ ಮಾಡ್ತಾರೆ. I think, see, first and foremost, this is very unorganized industry, film industry ಅನ್ನೋದು. So how do we bring little more discipline, better culture? See, ಶಾರದಾ ಮೇಡಮ್ ನಗ್ನಗ್ತಾ ತುಂಬ ಕ್ವಶನ್ಸ್ ಕೇಳ್ತಾ ಇದ್ರು, ಬಟ್ one movie, if it starts on time, finishes on time, if it gets completed within the budget that we thought, plus or minus few days, that itself is a winner. Because ಇಲ್ಲ. So our objective is to bring the best cinema to the audiences, whatever the language it may be. Now it's global, cinema is global. There is no language, it's more of emotions. All of us are seeing Malayalam movies, Tamil movies, vice versa. Our Kannada movies are also going everywhere global. So therefore, if you have good story, good artist, ನಮ್ಮ ಪ್ರಯತ್ನ ಏನಂದರೆ ಬೆಸ್ಟ್ ಸಿನಿಮಾ ಮಾಡಿ ಆಡಿಯನ್ಸ್ಗೆ ತಲುಪೋಣ. From there, where it takes, everything will not happen the way we plan. There is also destiny, there is also a journey. I believe that when your desire is strong, a lot of things happen on their own. Universe conspires to make it happen. And we are doing a lot of things. We are very happy with whatever we are doing. Idea is to set one benchmark by making the best films across all languages. All languages. Okay, last 2 questions, sir. Last 2 questions. ಆನಂದ್ ಆಗಿದೆ. Anand, sir. ಸೆಕೆಂಡ್ ಚೂಸ್ ಅಲ್ವಾ? ಯಾವುದೇ ಸಿನಿಮಾದ ಇದು ಆಡಿಯೋ ತಗೊಂಡ್ರು ಅದು ತಗೊಂಡ ತಕ್ಷಣನೇ ಅದಕ್ಕೊಂದು ಇಲ್ಲ ಗ್ರೇಡ್ ಬಂದಂಗಿರುತ್ತೆ, ಅಂದರೆ ಅದು ಸಕ್ಸಸ್ ಆಗುತ್ತೆ ಅನ್ನೋ ಅರ್ಥದಲ್ಲಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಹೇಳಿ, ಈ ಆಡಿಯೋ ಬಿಸ್ನೆಸ್ ಇದೆ ಸಿನಿಮಾಕ್ಕೆ ಎಷ್ಟು ಪೂರಕವಾಗಿ, ಎಷ್ಟು % ಹೆಲ್ಪ್ ಮಾಡುತ್ತೆ? ಸರ್, ಫಸ್ಟ್ ಆಫ್ ಆಲ್ ನಮಸ್ಕಾರ ಎಲ್ಲರಿಗೂ. ಸೊ ಈ ಅಂದರೆ ಆಡಿಯೋ ಇಸ್ ಅನ್ ಇನ್ವಿಟೇಷನ್ ಕಾರ್ಡ್ ಅಂತ ಹೇಳ್ತೀವಿ ಸರ್. ಸೊ ಆಡಿಯೋ ಒಂದು ಇನ್ವಿಟೇಷನ್ ಕಾರ್ಡ್ ಥರ, ಅಥವಾ ಇಟ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಫಿಲ್ಮ್ ಮೇಕಿಂಗ್ ಇನ್ ಇಟ್ ಸೆಲ್ಫ್. ಈಗ ಫಿಲ್ಮ್ ಮುಂಚೆ ಒಂದು ಟೀಸರ್ ಟ್ರೇಲರ್ನ ತೋರಿಸ್ಬೋದು, ಬಟ್ ಟು ಶೋ ದಿ ಎಸೆನ್ಸ್ ಆಫ್ ದ ಫಿಲ್ಮ್ ಸಾಂಗ್ ಬೇಕೇ ಬೇಕಲ್ಲ. ಸೊ ಇಟ್ಸ್ ಅ ಮೇಜರ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ ದಿಸ್ ಫಿಲ್ಮ್ ಎಸ್ಪೆಷಲಿ ಪ್ರೇಮ್ ಸರ್ ಇರಲಿ, ಆ್ಯಸ್ ಎ ಡೈರೆಕ್ಟರ್ ಅವ್ರ ಹಿಸ್ಟ್ರಿಯಲ್ಲಿ ನೋಡಿ, ಸೊ
ಸೊ ದೆರ್ ಇಸ್ ನೆವರ್ ಬಿನ್ ದಟ್ ಹಿ ಹಸ್ ಫೇಲ್ಡ್ ಇನ್ ಮ್ಯೂಸಿಕ್. ಇಟ್ಸ್ ಆಲ್ವೇಸ್ ಅವರು ಸಾಂಗ್ನ ಹಿಟ್ ಆಗೇ ಆಗಿದೆ. ಆ ಸಾಂಗ್ ಹಿಟ್ ಆದಮೇಲೆ ಮೂವಿ ಸಕ್ಸಸ್ ಆಗೇ ಆಗುತ್ತೆ ಅಂತ ಇಟ್ಸ್ ಜಸ್ಟ್ ಅ ಜನರಲ್ ಫಾರ್ಮುಲಾ, ನಾಟ್ ಓನ್ಲಿ ಕನ್ನಡ, ಇಡೀ ಇಂಡಿಯಾ ಅಲ್ಲೇ ಎನಿ ಲ್ಯಾಂಗ್ವೇಜ್ ತಗೊಳ್ಳಿ, ಸಾಂಗ್ ಹಿಟ್ ಆದರೆ ಫಿಲ್ಮ್ ಸಕ್ಸೆಸ್ ಆದಂಗೇನೆ. ಇಟ್ಸ್ ಲೈಕ್ ಹಾಫ್ ವರ್ಕ್ ಇಸ್ ಡನ್. ಈಗ ನಂದು ಮೂವಿ ಹ್ಯಾಸ್ ಟು ಬಿ ಗುಡ್ ಆ್ಯಂಡ್ ದೆನ್ ನೀವು ನೋಡ್ತೀರಾ ಬಾಕ್ಸ್ ಆಫೀಸ್ ರಿಸಲ್ಟ್ಸ್. ನಾನು ಕೇಳಿದ್ದು ಸಾಮಾನ್ಯವಾಗಿ ಆಡಿಯೋ ಕಂಪನಿಗಳು ಈ ಅಜ್ಜಿಗಳ ಥರ ಅಳ್ತಾ ಇರ್ತವೆ, ವ್ಯಾಪಾರನೇ ಇಲ್ಲ ಅಂತ ಅಂದ್ಬಿಟ್ಟು. ಆದರೆ ಆನಂದ್ ಆಡಿಯೋ ಅಥವಾ ಒಂದೆರಡು ಈ ಥರ ಇವರು ತುಂಬ ಒಳ್ಳೆ ಮೊತ್ತ ಕೊಟ್ಟು ತಗೋತಾರೆ ಅಂತ. ಆ ಮೊತ್ತ ಈಗ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಕೇಳ್ತಾ ಇರೋದು ಸರ್. ಈ ಥರ ಈ ಪ್ಯಾಷನೆಟ್ ಥರ ಫಿಲ್ಮ್ಸ್ ಬಂದರೆ ದೆನ್ ಸ್ಕೈ ಇಸ್ ದ ಲಿಮಿಟ್ ಸರ್. ದೆನ್ ವಿ ಡೋಂಟ್ ಸಿ ಬಜೆಟ್, ನಥಿಂಗ್. ಸೊ ಈ ಲೆವೆಲಲ್ಲಿ ಪಿಕ್ಚರ್ ಮಾಡಿದ್ರೆ ದೆನ್ ಇಟ್ಸ್ ಗೋನ್ ಬಿ, ಯು ವಿಲ್ ಬ್ರೇಕ್ ಮೋರ್ ರೆಕಾರ್ಡ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ಗ್ರೀಷ್ಮಾಗೆ ಯಾವ್ದಾದ್ರು ಒಂದು question ಕೇಳಲೇಬೇಕಲ್ಲ? ರಮೇಶ್ ಅರವಿಂದ್ ಸರ್ಸ್ ಡಾಟರ್ ಸಂಜಯ್ ದತ್ ಸಿಸ್ಟರ್. ಅಲ್ಲ, ಪ್ಲಾಟ್ ಬಿಟ್ಟರೆ ಹೇಳ್ಬೋದಲ್ಲ? ಹೇಳಮ್ಮ. No sir, that's a very very bad source that you have. I think you should change your sources, ma'am. Right next to here. ನಿಮ್ ಸೋರ್ಸಸ್ ಚೇಂಜ್ ಮಾಡಬೇಕು ಅನ್ಸುತ್ತೆ. ಇಟ್ಸ್ ವೆರಿ ವೆರಿ ರಾಂಗ್ ಇನ್ಫಾರ್ಮೇಶನ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಇದು ಹೆಂಗಿತ್ತಂದ್ರೆ ಸುಮ್ಮನೆ ಪಾಪ ಕೂತಿದ್ದಲ್ಲೇ ಕ್ವೆಶ್ಚನ್ ಕೇಳೋಣ ಅಂತ ಇತ್ತು. ಸರ್, ಈ ಕಡೆ ಸರ್, ಇಂದ ಸಿನಿಮಾನು ಕೂಡ ನೋಡಿದಿರಿ. ನಿಮಗೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಎಷ್ಟು ಖುಷಿ ಕೊಡುತ್ತೆ ಸರ್ ಈ ಸಿನಿಮಾ? ತುಂಬ ಚೆನ್ನಾಗಿ ಬಂದಿದೆ. ಯು ವಿಲ್ ಆಲ್ ಲೈಕ್ ಇಟ್. ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ಎವ್ರಿಬಡಿ ವಿಲ್ ಲೈಕ್ ಇಟ್. ಆ್ಯಸ್ ಐ ಟೋಲ್ಡ್, ಈ ಕ್ಯಾರೆಕ್ಟರ್ಸ್ ಎಲ್ಲ ಇಂಟ್ರಡ್ಯೂಸ್ ಮಾಡೋಕೆ ಚೂಸ್ ಮಾಡ್ಕೊಂಡಿರೋ ಥ್ರೆಡ್ಡು ವೈಲೆಂಟ್ ಸ್ಟಿಕ್ ತೊಗೊಂಡಿದ್ದಾರೆ, ಬಿಕಾಸ್ ಅದರಲ್ಲಿ ಎಲ್ಲರೂ ಕವರ್ ಆಗ್ತಾ ಇರಂತ. ಬಟ್ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ಇಟ್ಸ್ ಗಾಟ್ ಲವ್, ಇಟ್ಸ್ ಗಾಟ್ ಎಮೋಷನ್, ಇಟ್ಸ್ ಗಾಟ್ ಬಾಂಡಿಂಗ್, ಇಟ್ಸ್ ಗಾಟ್ ಫ್ಯಾಮಿಲಿ values and all of that. You will definitely like it. It's a complete package with so many people playing. I have seen it. I am very confident. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.